ತಂದ ಬಿಸಿಸಿಐ. ಕಿಂಗ್ ಕೊಹ್ಲಿಗೆ ಮತ್ತೊಮ್ಮೆ ಕ್ಯಾಪ್ಟನ್ಸಿ ಪಟ್ಟ. ಇಂಡೋ ಇಂಗ್ಲೆಂಡ್ ಸರಣಿ ಮುಂಬರೋ ಚಾಂಪಿಯನ್ಸ್ ಟ್ರೋಫಿ ಅಂತ ಟೀಮ್ ಇಂಡಿಯಾ ಫುಲ್ ಬ್ಯುಸಿ ಆಗಿದೆ. ಬಿಸಿಸಿಐ ವಲಯದಲ್ಲಿ ಬೇರೆಯದ್ದೇ ಚರ್ಚೆ ನಡೀತಿದೆ. ಮಿನಿ ಒನ್ ಡೇ ವಿಶ್ವಕಪ್ ಗೆಲ್ಲಲು ಟೀಮ್ ಇಂಡಿಯಾದಲ್ಲಿ ತಯಾರಿ ನಡೀತಿದ್ರೆ ಇಂಗ್ಲೆಂಡ್ ಟೂರ್ಗೆ ಬಿಸಿಸಿಐ ಪ್ಲಾನ್ ರೂಪಿಸ್ತಾ ಇದೆ. ಕಿಂಗ್ ಕೊಹ್ಲಿ ಮತ್ತೊಮ್ಮೆ ಪಟ್ಟಾಭಿಷೇಕ ಮಾಡಲು ಸೀಕ್ರೆಟ್ ಪ್ಲಾನ್ ರೆಡಿಯಾಗಿದೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಸೋಲಿನ ಬಳಿಕ ಶುರುವಾಗಿದ್ದ ನಾಯಕತ್ವದ ಬದಲಾವಣೆಯ ಚರ್ಚೆ ಸದ್ಯ ತಣ್ಣಗಾಗಿದೆ. ಆ ಪ್ರಕ್ರಿಯೆ ನಿಂತಿಲ್ಲ. ಸದ್ದಿಲ್ಲದೆ ಬಿಸಿಸಿಐ ವಲಯದಲ್ಲಿ ಟೆಸ್ಟ್ ತಂಡಕ್ಕೆ ನೂತನ ನಾಯಕನನ್ನ ನೇಮಿಸೋ ಕಸರತ್ತು ನಡೀತಾ ಇದೆ. ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿಯ ಅಂತಿಮ ಪಂದ್ಯದಲ್ಲಿ ಬೆಂಚ್ಗೆ ಸೀಮಿತವಾಗಿದ್ದ ರೋಹಿತ್ ಇಂಗ್ಲೆಂಡ್ ಎದುರಿನ ಟೆಸ್ಟ್ ಸರಣಿಯಿಂದಲೇ ಡ್ರಾಪ್ ಆಗೋ ಸಾಧ್ಯತೆ ದಟ್ಟವಾಗಿದೆ. ರೋಹಿತ್ಗೆ ನಾಯಕತ್ವದ ಜೊತೆಗೂ ತಂಡದಿಂದಲೂ ಕೋಕ್ ಕೊಡಲು ಮುಂದಾಗಿರೋ ಬಿಸಿಸಿಐ ಬಾಸ್ಗಳು ಹೊಸ ನಾಯಕನ ನೇಮಕದ ವಿಚಾರದಲ್ಲಿ ಅಚ್ಚರಿಯ ನಿರ್ಧಾರ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಕಿಂಗ್ ಕೊಹ್ಲಿಗೆ ಟೆಸ್ಟ್ ತಂಡದ ಸಾರಥ್ಯ ವಹಿಸಲು ಬಿಸಿಸಿಐ ಬಾಸ್ಗಳು ಉತ್ಸುಕರಾಗಿದ್ದಾರೆ. ರೋಹಿತ್ ಬಳಿಕ ನಾಯಕತ್ವದ ರೇಸ್ನಲ್ಲಿದ್ದ ವೇಗಿ ಜಸ್ಪ್ರೀತ್ ಬುಮ್ರಾಗೆ ಇಂಜುರಿಯ ಕಾಟ ಶುರುವಾಗಿದೆ. ಶುಭ್ಮನ್ ಗಿಲ್, ರಿಷಬ್ ಪಂತ್, ಯಶಸ್ವಿ ಜೈಸ್ವಾಲ್ ರಂತಹ ಯುವ ಆಟಗಾರರು ಭವಿಷ್ಯದ ನಾಯಕರು ಎಂದು ಗುರುತಿಸಿಕೊಂಡರೂ ಈಗಾಗಲೇ ತಂಡವನ್ನು ಮುನ್ನಡೆಸುವಷ್ಟು ಸಮರ್ಥರಾಗಿಲ್ಲ. ಹೀಗಾಗಿ ಮತ್ತೆ ವಾಪಸ್ ಕಿಂಗ್ ಕೊಹ್ಲಿ ಮೊರೆ ಹೋಗಲು ಬಿಸಿಸಿಐ ಬಾಸ್ಗಳು ನಿರ್ಧರಿಸಿದ್ದಾರೆ. ಕೊಹ್ಲಿ ಬೆಂಬಲಕ್ಕೆ ನಿಂತ ಗಂಭೀರ್ ಮುಂದಿನ ಟೆಸ್ಟ್ ಕ್ಯಾಪ್ಟನ್ ಯಾರು? ಈ ಪ್ರಶ್ನೆಗೆ ಟೀಂ ಇಂಡಿಯಾ ಹೆಡ್ ಕೋಚ್ ಗೌತಮ್ ಗಂಭೀರ್ ಕೂಡ ವಿರಾಟ್ ಕೊಹ್ಲಿಯ ಹೆಸರನ್ನೇ ನೀಡಿದ್ದಾರಂತೆ. ಬಿಸಿಸಿಐ ಜೊತೆಗಿನ ಚರ್ಚೆಯಲ್ಲಿ ಅನುಭವಿ ಕೊಹ್ಲಿಯ ಪರವಾಗಿ ಗುರು ಗಂಭೀರ್ ಬ್ಯಾಟಿಂಗ್ ನಡೆಸುತ್ತಿದ್ದಾರಂತೆ. ಇಷ್ಟೇ ಅಲ್ಲ, ಮತ್ತೆ ನಾಯಕತ್ವ ವಹಿಸಿಕೊಳ್ಳುವಂತೆ ಕೊಹ್ಲಿ ಜೊತೆಗೆ ಗಂಭೀರ್ ಮಾತುಕತೆಯನ್ನು ನಡೆಸಿದ್ದಾರೆ. ಕೊಹ್ಲಿ ಕೂಡ ಈ ವಿಚಾರದಲ್ಲಿ ಪಾಸಿಟಿವ್ ಆಗಿ ಪ್ರತಿಕ್ರಿಯೆ ನೀಡಿದ್ದಾರೆ ಎನ್ನಲಾಗಿದೆ. ಕ್ಯಾಪ್ಟನ್ ಕೊಹ್ಲಿ ಕೆಳಗಡೆ ಭವಿಷ್ಯದ ನಾಯಕನನ್ನ ಗ್ರೂಮ್ ಮಾಡೋದು ಗಂಭೀರ್ ಲೆಕ್ಕಾಚಾರವಾಗಿದೆ.